ಸುರ್ಜೇವಾಲಾ ಸಭೆಯ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಗಿಫ್ಟ್ ಕೊಡಲಾಗಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ಅನುದಾನವನ್ನ ರಿಲೀಸ್ ಮಾಡಿರುವುದು ಸರ್ಕಾರದಿಂದ. ಕ್ಷೇತ್ರವಾರು 50 ಕೋಟಿ ಅನುದಾನವನ್ನ ಸಿಎಂ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ. ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟರು. ಎಲ್ಲ ಶಾಸಕರ ಜೊತೆಗೆ 1-to-1 ಮಾತುಕತೆಯನ್ನ ನಡೆಸಿದ್ರು. ಅದಾದ ಮೇಲೆ ಆಗಿರುವಂತಹ ಪ್ರಮುಖ ಬೆಳವಣಿಗೆ, ಕಾಮಗಾರಿಗಳಿಗಾಗಿ ಕ್ಷೇತ್ರಕ್ಕೆ 37.50 ಕೋಟಿ ಅನುದಾನವನ್ನ ನೀಡಲಾಗಿದೆ. ಶಾಸಕರ ವಿವೇಚನಾ ಕೋಟಾಗೆ 12.50 ಕೋಟಿ, 12.5 ಕೋಟಿ ಬಿಡುಗಡೆ ಆಗಿದೆ. ಒಟ್ಟಾರೆಯಾಗಿ 50 ಕೋಟಿ ಅನುದಾನವನ್ನ ನೀಡಿ ಅಸಮಾಧಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಮದ್ದೆರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಕ್ಷೇತ್ರವಾರು ಶಾಸಕರುಗಳಿಗೆ ಅನುದಾನ ಹಂಚಿಕೆ, ಅನುದಾನದ ರಿಲೀಸ್ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಎಸ್ಪೆಷಲಿ ಈ ಅನುದಾನ ಹಂಚಿಕೆ ಬೆನ್ನಲ್ಲೇ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟ ನಂತರದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ನಡೆಸಿದ್ರು, 1-to-1 ಸಭೆ ಮಾಡಿದ್ರು. ಪ್ರತಿಯೊಬ್ಬ ಶಾಸಕರ ಅಹವಾಲನ್ನ ಕೇಳಿಸಿಕೊಂಡ್ರು. ಯಾಕಂದ್ರೆ ಅನೇಕ ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಅನುದಾನ ಕೊರತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ತಮ್ಮದೇ ಸರ್ಕಾರದ ವಿರುದ್ಧ ಕೊಟ್ಟಿದ್ರು. ಸೊ ಇದನ್ನೆಲ್ಲ ಮನಗಂಡಂತಹ ಕೇಂದ್ರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ರಾಜ್ಯಕ್ಕೆ ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸುರ್ಜೇವಾಲಾ ಸೂಚನೆಯಂತೆ ಕೈ ಶಾಸಕರ ಕ್ಷೇತ್ರಕ್ಕೆ ಅನುದಾನ, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಘೋಷಣೆ ಇಲ್ಲ. ಇದು ಈಗ ರಾಜಕೀಯ ಚರ್ಚೆಗೆ, ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ವಿಪಕ್ಷದವರಿಗೂ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಅನುದಾನ ಹಂಚಿಕೆಯ ಈ ಟೈಮ್ನಲ್ಲಿ ಮೌನವಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸ್ವಪಕ್ಷೀಯ ಶಾಸಕರಿಗೆ ಮಾತ್ರ ಅನುದಾನವನ್ನ ಕೊಡಲಾಗಿದೆ, ರಿಲೀಸ್ ಮಾಡಲಾಗಿದೆ, ಬರೋಬ್ಬರಿ 50 ಕೋಟಿ. ಸಿದ್ದರಾಮಯ್ಯನವರ ಈ ನಡೆಗೆ ವಿಪಕ್ಷ ನಾಯಕರು, ವಿಪಕ್ಷ ಶಾಸಕರು ಸಹಜವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರಿಂದ ವಿಪಕ್ಷ ಶಾಸಕರು ಸಿಡಿದೇಳುವಂತಹ ಸಾಧ್ಯತೆಗಳು ಸಹಜವಾಗಿರುತ್ತೆ. ಎಲ್ಲ ಶಾಸಕರಿಗೂ, ನಮ್ಮ ಶಾಸಕರುಗಳಿಗೂ ಕೊಡ್ತೀವಿ, ಬಿಜೆಪಿಯವರಿಗೂ ಕೊಡ್ತೀವಿ, ಜೆಡಿಎಸ್ನವರಿಗೂ ಕೊಡ್ತೀವಿ ಅಂತ ಕೆಲವೇ ದಿನಗಳ ಹಿಂದೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯನವರು ಇಂಥದ್ದೊಂದು ಭರವಸೆಯನ್ನ ಕೊಟ್ಟಿದ್ರು. ಎಲ್ಲರಿಗೂ ಸಮಾನವಾಗಿ ಅನುದಾನವನ್ನ ಕೊಡಲಾಗುತ್ತೆ ಅಂತ ಹೇಳಿದ್ರು. ಬಟ್ ಈಗ ರಿಲೀಸ್ ಆಗಿರುವಂತಹ ಅನುದಾನದ ಪ್ರಮಾಣವನ್ನ ನೋಡ್ತಾ ಇದ್ರೆ ಇದು ಚರ್ಚೆಗೆ, ರಾಜಕೀಯ ಜಟಾಪಟಿಗೆ ಕಾರಣ ಆಗತ್ತೆ. ಸಹಜವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು, ಶಾಸಕರುಗಳು ಸಿಡಿದೇಳುವಂತಹ, ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಹ ಸಾಧ್ಯತೆಗಳು ಸಹಜವಾಗಿರುತ್ತೆ. ಕೊಟ್ಟಿರುವಂತಹ ಅನುದಾನ ಯಾವ ರೀತಿ ಆಗಿದೆ? ಕೈ ಶಾಸಕರಿಗೆ 50 ಕೋಟಿ ಕಾಂಗ್ರೆಸ್ ಶಾಸಕರು, ಆದ್ರೆ ವಿಪಕ್ಷಗಳಿಗೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ 25 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ. 50 ಕೋಟಿ ಕಾಂಗ್ರೆಸ್ನವರಿಗೆ ಕೊಟ್ರೆ 25 ಕೋಟಿ ತಲಾ ಆಯಾ ಕ್ಷೇತ್ರವಾರು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ಕೊಡಲಾಗಿದೆ. ಅನುದಾನ ಬಿಡುಗಡೆ ವಿಚಾರದಲ್ಲೂ ಕೂಡ ತಾರತಮ್ಯ, ಸರ್ಕಾರದ ತಾರತಮ್ಯ ಅಂತ ಅಶೋಕ್ ವಿಪಕ್ಷ ನಾಯಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. MLAಗಳು ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ಮಕ ಇಟ್ಕೊಂಡು ಹೋಗಲಾರ್ದಂಥ ಪರಿಸ್ಥಿತಿ ಅಂತ ಕಾಂಗ್ರೆಸ್ MLAಗಳೇ ಹೇಳಿದ್ದಾರೆ. 2 ವರ್ಷದಿಂದ ಹೊಡೆದ ತೆಂಗಿನಕಾಯಿ ಗುದ್ದಲಿ ಪೂಜೆ ಮಾಡಿದ್ದು ಇದುವರೆಗೂ ಪ್ರಾರಂಭ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಆಪಾದನೆ ಕೂಡ ಮಾಡಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ. ರಾಯರೆಡ್ಡಿನೇ ಕ್ಲಿಯರಾಗಿ ಹೇಳಿದ್ದಾರೆ, 2000 ಬೇಕಾ ಅಭಿವೃದ್ಧಿ ಬೇಕಾ ತೀರ್ಮಾನ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಈಗ ಏಕಾಏಕಿ 50 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರು ಬಂದಿದೆ. ಅಲ್ಲೂ ತಾರತಮ್ಯ ಮಾಡಿದ್ದಾರೆ. BJP-ಅವ್ರಿಗೆ 25 ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ, ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ. JDS ಮತ್ತು BJPಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ, ಈಗ ಅಫಿಷಿಯಲ್ಲಾಗೆ ಮಾಡಿ ತೋರಿಸಿದ್ದೀರಲ್ಲ, ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ಕೇಳ್ತೀರ? ಈಗ ಅನುದಾನ ಬಿಡುಗಡೆ ಬೆನ್ನಲ್ಲೇ ಶಾಸಕರ ಸಭೆಯನ್ನ ಕರೆಯಲಾಗಿದೆ. ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜುಲೈ 30 ಮತ್ತು 31ರಂದು ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆಯನ್ನ ನಡೆಸಲಾಗುತ್ತೆ.
ಜಿಲ್ಲಾವಾರು ಶಾಸಕರ ಸಭೆಗೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ 30 ಮತ್ತು 31ನೇ ತಾರೀಕು ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಶಾಸಕರ ಸಭೆ ಇದು. ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ಈ ಒಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಜುಲೈ 30 ಮತ್ತು 31ನೇ ತಾರೀಕು ಜಿಲ್ಲಾವಾರು ಕೈ ಶಾಸಕರ ಸಭೆ ನಿಗದಿಯಾಗಿದೆ. ಒಂದು ಕಡೆ ಅನುದಾನ ಬೆನ್ನಲ್ಲೇ ಮೀಟಿಂಗ್ ನಡೆಸ್ತಾ ಇರುವಂತದ್ದು ಬಹಳಷ್ಟಕ್ಕೆ ಕಾರಣ ಆಗಿದೆ. ಸಹಜವಾಗಿ ಇಲ್ಲೇ ಶಾಸಕರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳುವಂತಹ ಸಾಧ್ಯತೆಗಳಿರುತ್ತೆ. ಇನ್ಮೇಲಾದ್ರೂ ಬಹಿರಂಗ ಹೇಳಿಕೆಗಳನ್ನ ಸ್ವಪಕ್ಷದ ವಿರುದ್ಧ ಕೊಡ್ತಾ ಇದ್ದಂತ ಎಲ್ಲ ಅಸಮಾಧಾನಿತ ಹೇಳಿಕೆಗಳನ್ನ ಸ್ಟಾಪ್ ಮಾಡಬೇಕು ಅನ್ನುವಂಥ ಆಂಗಲ್ನಲ್ಲಿ ಏನನ್ನಾದ್ರೂ ಕಿವಿ ಮಾತನ್ನ ಹೇಳುವಂತಹ ಸಾಧ್ಯತೆಗಳಿದೆಯಾ, ಆ ಬಗ್ಗೆ ಚರ್ಚೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆನೆ ಅನೇಕ ಕಾಂಗ್ರೆಸ್ ಶಾಸಕರುಗಳೇ ಬೀದಿಗಿಳಿದು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದಿದೆ. ಸೊ ಹಾಗಾಗಿ ಈಗ ಅನುದಾನ ಬಿಡುಗಡೆಯ ನಂತರದಲ್ಲಿ ಬರೋಬ್ಬರಿ 50 ಕೋಟಿ ಅನುದಾನ ರಿಲೀಸ್ ಆಗಿದೆ ಕಾಂಗ್ರೆಸ್ನ ಶಾಸಕರಿಗೆ ಎಸ್ಪೆಷಲಿ. ಸೊ ಹಾಗಾಗಿ ಇನ್ನು ಮೇಲೆ ಈ ರೀತಿಯಾದಂಥ ಅಸಮಾಧಾನಗಳು ಉದ್ಭವ ಆಗದಂತೆ ನೋಡಿಕೊಳ್ಳಿ, ನಿಮ್ಮ ಕ್ಷೇತ್ರದ ಕಡೆ ಗಮನವನ್ನ ಕೊಡಿ ಅನ್ನುವಂತಹ ಕಿವಿ ಮಾತನ್ನ ಹೇಳುವ ಸಾಧ್ಯತೆಗಳಿದೆ ಈ ಸಭೆಯಲ್ಲಿ.